ಏನೇ ಆದ್ರೂ ಅವ್ರು ಮಾತ್ರ ಒಳ್ಳೆಯವರು ಮಾರುತಿ. ಯಾರಕ್ಕ? ಅಭಿನವರ ಅಮ್ಮ, ಫೋಟೋದವರು. ಓಹೋ, ಹೌದು. ಅವ್ರು ತೆಗ್ದಿರೋ ಫೋಟೋಗಳು ಹೇಗಿದ್ಯೋ ಏನೋ. ಯಾಕೆ ಯೋಚನೆ ಮಾಡ್ತೀಯಾ? ನಿನ್ಗೇನ್ ಕಮ್ಮಿ? ಸೀತಾದೇವಿ ತರ ಮುದ್ದಾಗಿದ್ಯಾ. ಕೇಳೋರಿಲ್ಲ ಅಂತ ನಿನ್ನಂತವ್ರೇನಾದ್ರೂ ಅಡ್ವಾಂಟೇಜ್ ತಗೊಳಕ್ ಹೋದ್ರೆ ಓಡಾಡೋದಕ್ಕೆ ಕೈ ಕಾಲಿರೋದಿಲ್ಲ. ಹೆಣ್ಮಕ್ಳನ್ನ ಗೌರವದಿಂದ ನೋಡೋ ಗಂಡ್ಸೆ ದೇವ್ರು ಅನ್ನೋದು ನನ್ನ ಅಭಿಪ್ರಾಯ ಮಾರುತಿ. ನೀನೇನಂತ್ಯ? ಉತ್ಸವ ಬಂದಾಗ ಆ ರಾಮನ್ ಬಗ್ಗೆ ಹೇಳೋ ನೀನೆ ಇವತ್ತು ಆ ಫೋಟೋದೊಂದ್ ಬಗ್ಗೆ ಜೋಶಾಗಿ ಮಾತಾಡ್ತಿದ್ಯಾ ಅಂದ್ರೆ ಏನೋ ಮಿಸ್ ಹೊಡಿತಿದ್ದೆ ಅಕ್ಕ. ನಿಂಗೇನೋ ಆಗಿದೆ ಅಕ್ಕ. ಆರೋಗ್ಯ ಕೆಟ್ಟಿದೆ ಅಂತ್ಯ ಮಾರುತಿ. ನಿನ್ನಂತ ಪಾಪದ ಹುಡುಗಿ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತಂದ್ರೆ ನಿನ್ನ ಆರೋಗ್ಯ ಕೆಟ್ಟಿರೋದ್ರಿಂದಲ್ಲ ಅಕ್ಕ, ಅದಕ್ ನಿನ್ ತಲೆ ಕಾರಣ. ಹಾಗಾದ್ರೆ ನನ್ಗೂ ತಲೆ ಇದೆ ಅಂತ ಅಲ್ವಾ ಮಾರುತಿ? ಅಯ್ಯೋ ದೇವ್ರೆ, ನಿಂಗ್ ಗೊತ್ತಿದ್ದು ಮಾಡ್ತೀಯೋ ಗೊತ್ತಿಲ್ದರ ಮಾಡ್ತೀಯೋ ಅಂತ ನಂಗೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ಬೇಕು ಅಂತಾನೆ ಕೇಳ್ತಿದ್ದೀನಿ ಕಣೋ. ಇಷ್ಟು ದಿನ ಅವ್ರು ಕಂಡಾಗೆಲ್ಲ ಯಾಕೆ ಹಾಗೆ ನೋಡ್ತಾರೆ ಅಂತ ಅವ್ರನ್ನ ಬೈಕೊಳ್ತಾ ಇದ್ದಿದ್ ನಾನು, ಇವತ್ ಮಾತ್ರ ದೇವಸ್ಥಾನದಲ್ಲಿರೋ ಕೋದಂಡರಾಮನ್ ಹಾಗೆ ಯಾಕೆ ಅನ್ಸಿದ್ರು ನನಗೆ? ಲವ್ ಅಕ್ಕ. ಹ? ಅಂದ್ರೆ ಪ್ರೇಮ. ಮೊದ್ಲು ಜಗಳ ಆಡಿ ಕಿತ್ತಾಡ್ಕೊಂಡು ಒದ್ದಾಡವ್ರೆ ನಿಧಾನವಾಗಿ ಇಷ್ಟಪಡಕ್ ಶುರು ಮಾಡ್ತಾರೆ. ಅದಾದ್ಮೇಲೆ ಕಾರಣನೇ ಇಲ್ದೆ ಒಬ್ರನ್ನೊಬ್ರು ನೋಡಿ ನಗ್ತಾರೆ. ಅವ್ರ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದನ್ನ ಮರ್ತು ಅವ್ರ ಲೋಕದಲ್ಲಿ ಅವ್ರು ಇರ್ತಾರಕ್ಕ. ಇದನ್ನೇ ಪ್ರೀತಿ ಅಂತಾರೆ. ಆಮೇಲೆ ಮದ್ವೆ ಅಂತಾರೆ. ಇದೆಲ್ಲ ನಿನಗೆ ಹೇಗ್ ಗೊತ್ತು ಮಾರುತಿ? ಎಷ್ಟು ಸಿನಿಮಾ ನೋಡಿಲ್ಲ ಅಕ್ಕ. ಅದಕ್ಕೆ ಅಲ್ವಾ ಮಾರುತಿ ನಿಂಗೆ ಮಾರ್ಕ್ಸು ಕಮ್ಮಿ ಬರೋದು? ಹಾ, ಅಯ್ಯೋ ಈಗ ಆ ವಿಷಯ ಎಲ್ಲ ಯಾಕೆ ಬಿಡಕ್ಕ. ಗುಡ್ ನೈಟ್ ಅಕ್ಕ. ಲೈಫ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್. ಇಂಡಿಯಾಗೆ ಬಂದ ತಕ್ಷಣ ಟೈರ್ ಪಂಚರ್ ಆಗಿ ಕಾರ್ ನಿಂತೋಯ್ತಲ್ಲ ಅಂತ ಅಂದ್ಕೊಂಡೆ. ಆದ್ರೆ ಆಗ್ಲೇ ನನ್ನ ಜೀವನದಲ್ಲಿ ಹೊಸ ಚಾಪ್ಟರ್ ಶುರುವಾಗಿದೆ ಅಂತ ನಿನ್ನ ನೋಡಿದ್ಮೇಲೆ ಅನಿಸ್ತು ನನಗೆ. ಕಾಣಿಸಿದ್ರು ಕಾಣಿಸ್ದಿರೋ ಮುಖ, ಕೇಳಿಸಿದ್ರು ಕೇಳಿಸ್ದಿರೋ ಮಾತು, ಎಲ್ಲೂ ನೋಡ್ದಿರೋ ಇನ್ನೋಸೆನ್ಸ್. ಎಷ್ಟೋ ಸಲ ಮುಂದೆ ಬಂದಿದ್ದೀನಿ, ಕೆಲವು ಸಲ ಫಾಲೋನು ಮಾಡಿದ್ದೀನಿ. ಮನ್ಸ್ಕೊಟ್ಟು ನನಗೆ ನಿನ್ನ ಹೆಸರೇ ಗೊತ್ತಿರಲಿಲ್ಲ. ಊರು ಒಂದೇ ಆದರೂ ಯಾರಿರ್ಬೋದು ಅಂತ ಅನ್ಕೋತಾ ಇದ್ದೆ. ದೇವ್ರೇ,
ನಿನ್ ದಯೆಯಿಂದ ನಾನು ಅವಳ ಮುಖ ನೋಡೋ ಹಾಗಾಯ್ತು. ನನ್ಗೆ ಅವಳ ಹೆಸರು ಏನು ಅಂತಾನೂ ಗೊತ್ತಾಯ್ತು. ಶ್ರೀಯಾ. ಬಾಯಲ್ಲಿ ಮಾತಾಡದೆ ಹೋದ್ರು ಇಬ್ರು ಕಣ್ಣಲ್ಲಿ ಮಾತಾಡಿದ್ವಿ. ಇವಾಗ ನನ್ನ ಮನ್ಸಿನ ಮಾತನ್ನೆಲ್ಲ ಇಂದು ಹತ್ರ ಹೇಳ್ಕೊತೀನಿ. ಇಂದು, ಏ ಇಂದು, ಏ ಇಂದು. ಯಾಕೋ ಹಾಕುತ್ತಾ ಇದೀಯಾ? ಹೌದು ಡಾರ್ಲಿಂಗ್, ನನಗೆ ತುಂಬಾ ಖುಷಿಯಾಗಿದೆ. ಈಗ ನೀನು ಹಾಡ್ಗೀಡ ಹಾಡಲ್ಲ ತಾನೆ? ನಿನಗ್ ವಿಷಯ ಗೊತ್ತಾದ್ರೆ ಸಾಕು, ನೀನ್ ಡ್ಯಾನ್ಸೇ ಮಾಡ್ಬಿಡ್ತೀಯ. ನನ್ ಮೊಮ್ಮಗನಿಗೆ ಇಷ್ಟೊಂದು ಖುಷಿಯಾಗಿದೆ ಅಂದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಖಂಡಿತ ಏನೋ ವಿಶೇಷ ಇದ್ದೇ ಇರುತ್ತೆ. ಡೆಫಿನೆಟ್ ಆಗಿ ಗುಡ್ ನ್ಯೂಸೇ ಆಗಿರುತ್ತೆ ಅಜ್ಜಿ. ಈ ಮನೇಲಿ ಸೆಂಟಿಮೆಂಟ್ ಜಾಸ್ತಿ, ಎಕ್ಸೈಟ್ಮೆಂಟ್ ಕಡಿಮೆ. ಹಾಗಿರುವಾಗ ಇವತ್ತು ದೇವಾಂಶ್ ಮುಖದಲ್ಲಿ ಸಂತೋಷ ಉಕ್ಕಿ ಹರಿತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ಸಂತೋಷನೇ ಇಲ್ದೆ ಬೇಜಾರಲ್ಲಿರೋ ನನಗೆ ಸ್ವಲ್ಪನಾದ್ರೂ ಖುಷಿ ಆಗ್ಬೋದೇನೋ, ನೋಡೋಣ. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಂತ ವಿಷಯ ಅಲ್ಲ ಬಿಡಿ. ಅದಕ್ಕೆ ಏನ್ ಹಾಗೆ ಹೇಳ್ಬಿಟ್ಟೆ ದೇವಾಂಶ್? ವಯಸ್ಸಲ್ಲಿರೋ ನನಗಾದ್ರೂ ಹೇಳಿದ್ರೆ ನಾನ್ ನಿನಗ್ ಸಹಾಯ ಮಾಡ್ತೀನಿ. ವಯಸ್ಸಾಗಿರೋ ಅಜ್ಜಿಗ್ ಹೇಳಿದ್ರೆ ಪಾಪ ಅವ್ರೇನ್ ಮಾಡ್ತಾರೆ ಹೇಳು? ಇದು ಇಂದು ಕೈಲಿ ಮಾತ್ರ ಮಾಡೋಕ್ ಸಾಧ್ಯ ಅನ್ನೋ ಕಾರಣಕ್ಕೆ ಅವಳ ಹತ್ರ ಹೇಳ್ಕೊತಿರೋದು. ಹೌದು ಬಿಡು, ನಮ್ ಹತ್ರ ಎಲ್ಲ ಯಾಕೆ ಶೇರ್ ಮಾಡ್ತೀಯಾ? ಊರ್ಮಿಳಾ, ದೇವಾಂಶ್ ಏನೋ ಹೇಳ್ಬೇಕು ಅಂತ ಇದ್ದ, ನೀನ್ ಬಂದ್ ಏನೇನೋ ಮಾತಾಡ್ತಾ ಇದೀಯಾ. ಅವನ ಕೇಳಿದ್ರು ಕೂಡ ಬಾಯ್ ಬಿಡ್ತಿಲ್ಲ. ಏನ್ ದೇವಾಂಶ್, ಊರಿನ ಗಾಳಿ ಏನಾದ್ರೂ ತಾಕ್ತಾ? ಅದು ಮನೆವರೆಗೂ ಬೀಸ್ತಿದ್ಯಲ್ಲ? ಹೌದು, ಅದಕ್ಕೆ ಈ ಮನೇಲಿರೋ ಕೆಟ್ಟ ಶಕ್ತಿನ ಆಚೆ ಓಡಿಸೋದಕ್ಕೆ ಆ ಗಾಳಿ ಬರಬೇಕು ಅಂತ ಹೇಳ್ತಾ ಇದ್ದೆ. ಸರ್ಕೋ. ನಾನ್ ಸರ್ಕೋಬೇಕಾ? ಇಷ್ಟು ಬೆಳಗ್ಗೆ ಇಂಥ ಒಳ್ಳೆ ಹಾಡು ಎಲ್ಲಿಂದ ಬರ್ತಾ ಇದೆ? ತಾನು ಮಲ್ಗಲ್ಲ, ಬೇರೆಯವ್ರಿಗೂ ಮಲ್ಗಕ್ ಬಿಡಲ್ಲ. ಎಷ್ಟ್ ಬೇಗ ಎಪ್ಸಿದಾಳೆ. ಇನ್ನೂ ಉಜ್ಜಿದ್ರೆ ಅಲ್ಲೇ ಮುರ್ದೋಗುತ್ತೆ. ಅಯ್ಯ ಸಾಕ್ ಬಾ ಅಕ್ಕ.